ನಮ್ಮ ಹೆಸರು ಜಯರಾಮ್ ಅಂತ. ನಾನು ಮಂಡ್ಯ ಘಟಕದಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮಗೆ ಇವಾಗ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಕೊಟ್ಟಿರೋದು, ಆರೋಗ್ಯ ಚಿಕಿತ್ಸೆ ಕೊಟ್ಟಿರೋದು ತುಂಬಾ ಅನುಕೂಲ ಆಗಿದೆ. ನನಗೆ ಮತ್ತೆ ನಮ್ಮ ಫ್ಯಾಮಿಲಿ ಅವ್ರಿಗೆ ತುಂಬಾ ಅನುಕೂಲ ಆಗಿದೆ. ಇದ್ರ ಜೊತೆಗೆ ನಮ್ಗೆ ಈಗ ಸರಿಸಮಾನ ವೇತನ ಒಂದು ಮಾಡ್ಕೊಟ್ಬಿಟ್ರೆ ನಮ್ಗೆಲ್ಲರಿಗೂ, ನಮ್ಮ ನೌಕರರಿಗೆಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಇದರಿಂದ. ಅದಕ್ಕೆ ನಾವು ಸರ್ಕಾರಕ್ಕೆ ಇದ್ರ ಪರವಾಗಿ ನಾವು ತುಂಬಾ ಧನ್ಯವಾದನ ಹೇಳ್ತೀವಿ. ಮಾಡಿದ್ರೆ ಮೇಡಮ್ ಶಾಂತಮ್ಮ ಅಂತ ಸರ್. ಕಂಡಕ್ಟರ್ ಆಗಿದ್ದೀರಾ ಮೇಡಮ್? ಹಾ ಮೇಡಮ್ ಸರ್. ಈಗ ಸರ್ಕಾರ ಈಗಾಗಲೇ ನಮ್ಗೆ ಆರೋಗ್ಯ ಸಂಜೀವಿನಿ ಬಗ್ಗೆ ಕೊಟ್ಟಿದೆಯಲ್ಲ ಮೇಡಮ್, ಅದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ನಮ್ಗೆ ದುಡ್ಡು ಇಲ್ದಂತೀರ ಮಾಡೋಂಗಾಗಿದೆ ಅಲ್ವಾ, ಕ್ಯಾಶ್ಲೆಸ್. ಅದರಿಂದ ನಮ್ಗೆಲ್ಲ ಬಹಳ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಮನೆಯಲ್ಲಿ ಕುಟುಂಬದವ್ರು ಎಲ್ಲ ತೋರ್ಸ್ಕೋಬಹುದಲ್ವ ಮೇಡಮ್? ಹ್ಞೂ ಸರ್, ಎಲ್ಲಾರು ತೋರ್ಸ್ಕೋಬಹುದು. ಇದಕ್ಕೆ ಲಿಮಿಟ್ ಇಲ್ಲ ಅಲ್ವಾ ಮೇಡಮ್? ಏನಿಲ್ಲ ಸರ್. ಮತ್ತೆ ಸರ್ಕಾರದಿಂದ ತಾವೇನಾದ್ರೂ ಬಯಸ್ತೀರಾ ಮೇಡಮ್? ಸರ್, ಅದೇ ಸರಿ ಸಮಾನ ವೇತನ ಮಾಡ್ಕೊಟ್ರೆ ಬಹಳ ಒಳ್ಳೇದಾಯ್ತದೆ ಸರ್. ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಸರ್ಕಾರ ಇದನ್ನ ಈಡೇರಿಸ್ತದೆ ಅಂತ ನಿಮ್ಗೆ ಭರವಸೆ ಇದೆ? ಹ್ಞೂ ಸರ್, ಭರವಸೆ ಇದೆ, ಪೂರ್ತಿ ಭರವಸೆ ಇದೆ ಸರ್. ಜಯರಾಜ್ ಅಂತ, ಮಂಡ್ಯ ಘಟಕ ಡಿ-ವರ್ಷಿಯಾಗಿ ವರ್ಕ್ ಮಾಡ್ತಿದ್ದೀನಿ. ನಮ್ಗೆ ಸರಿ ಸಮಾನ ವೇತನ ಬೇಕು. ಈಗ ನಗದು ರಹಿತ ಸೇವೆ ಪ್ರಾರಂಭ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕ್ಯಾಶ್ಲೆಸ್ ಮೆಡಿಕಲ್ ಸರಿ ಸರ್ ಮಾಡಿರೋದು. ಈಗ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಧನ್ಯವಾದ ಹೇಳ್ತೀನಿ. ಅದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು. ಯಾವ ವಿಚಾರ ಧನ್ಯವಾದ ಹೇಳ್ತೀರಿ? ಸರಿ, ಇದು ಮೆಡಿಕಲ್ ಮಾಡಿದಾರಲ್ಲ ಕ್ಯಾಶ್ಲೆಸ್, ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಹೆಲ್ಪ್ ಆಗಿದೆ. ಅದರಿಂದ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮಹೇಂದ್ರ ಅಂತ ಹೇಳಿ, ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಮಂಡ್ಯ ಡಿಪೋಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕ್ಯಾಶ್ಲೆಸ್ ತಂದಿರೋದು ಬಹಳ ಉತ್ತಮವಾಗೈತೆ. ಯಾಕೆಂತಂದ್ರೆ ನಾವು ಕರ್ತವ್ಯದಲ್ಲಿದ್ದಾಗ ನಮ್ಮ ಹೆಂಡತಿಯಲ್ಲಿ ಮಕ್ಕಳಲ್ಲಿ ನಾವು ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಕೆ ಆಗಲ್ಲ. ಸೊ ಒಂದು ಕಾರ್ಡ್ ಇದ್ರೆ ಈ ಒಂದು ಇದನ್ನ ಅನುಷ್ಠಾನಕ್ಕೆ ಏನ್ ತಂದವ್ರೆ ಆ ಕಾರ್ಡ್ನ ತಗೊಂಡೋಗಿ ಅವರು ಹಾಸ್ಪಿಟಲ್ ತೋರಿಸಿ ಒಳ್ಳೆ ಚಿಕಿತ್ಸೆ ಪಡಿಬಹುದು. ಈ ಗೌರ್ಮೆಂಟ್ ಈ ತಂದು ಕೊಡ್ಸಿಕಂತ ನಮ್ಮ ಗೌರ್ಮೆಂಟ್ಗೆ ಕೃತಜ್ಞತೆ ಹೇಳ್ತಾ, ಅದೇ ರೀತಿ ಈ ನಮ್ಮ ಸಮಾನ ವೇತನ ಒಂದು ಕೊಡ್ಸಿದ್ರೆ ಮುಂದಿನ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಹೇಳಪ್ಪ. ಥ್ಯಾಂಕ್ ಯು. ಓಕೆ. ನಮ್ಮ ಡಿಪಾರ್ಟ್ಮೆಂಟ್ ಈಗ ಮೆಡಿಕಲ್ ಸ್ಕೂಲ್ ಮಾಡೋರು ರಾಜ್ಯ ಸರ್ಕಾರ ಮತ್ತು ಆಡಳಿತಾತ್ಮಕವಾಗಿ ಈ ನಿಮ್ಮ ನೌಕರರಿಗೆ ಕ್ಯಾಶ್ಲೆಸ್ ಮಾಡಿರೋ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ? ಒಳ್ಳೇದಾಗಿದೆ ಅಂತ ನನ್ನ ನಿಮ್ಮ ಕುಟುಂಬದವರಿಗೆ, ಎಲ್ಲ ಸದಸ್ಯರುಗಳಿಗೆ ಹಿಂದೆ ಇರಲಿಲ್ಲ ಯಾವುದುವೆ. ಇದು ಈಗ ಮಾಡಿರೋದು ತುಂಬಾ ಒಳ್ಳೇದಾಗಿದೆ. ಎಲ್ಲ ಅನುಕೂಲ ಮಾಡಿದ್ದಾರೆ. ಮತ್ತು ನಮ್ಮ ನೌಕರರ ಕಷ್ಟ ಸುಖಕ್ಕೆ 7ನೇ ವೇತನವನ್ನ ಜಾರಿ ಮಾಡಿ ಸಮಾನ ವೇತನವನ್ನು ಮಾಡಿಸಿಕೊಡಬೇಕಾಗಿ ತಮ್ಮಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಿಳಿಸಿ ಅವರ ಗಮನದಲ್ಲಿ ದಯಮಾಡಿ 7ನೇ ವೇತನವನ್ನ ಕೊಡಿಸಿಕೊಡಿ ಮಹಾಸ್ವಾಮಿಗಳೇ ಅಂತ ನಾನು ಬೇಡಿಕೊಳ್ಳುತ್ತೇನೆ, ಕೇಳಿನೂ ಕೊಳ್ಳುತ್ತೇನೆ. HRMS ಮುಖಾಂತರ ಕ್ಯಾಶ್ಲೆಸ್ ಮಾಡಿರೋದು ತುಂಬಾ ಉತ್ತಮವಾದ ಬೆಳವಣಿಗೆ. ಎಷ್ಟೋ ಜನ ನೌಕರರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ಕೂಡ ತುಂಬಾ ಸಮಸ್ಯೆ ಆಯ್ತಿತ್ತು. ಉದಾಹರಣೆಗೆ ನಾನು ಕೂಡ ಟ್ರೀಟ್ಮೆಂಟ್ ಕೊಡಿಸೋದ್ರಲ್ಲಿ ಮಕ್ಕಳ ವಿಷಯದಲ್ಲಿ ತುಂಬಾ ನೋವನ್ನು ಅನುಭವಿಸಿದ್ದೀವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ MD ಸಾಹೇಬರು ಜೊತೆಗೂಡಿ ಕ್ಯಾಶ್ಲೆಸ್ ಮಾಡಿರೋದು ತುಂಬಾ ನೌಕರಗಳಿಗೆ ತುಂಬಾ ಒಳ್ಳೆ ಬೆಳವಣಿಗೆ ಆಗಿದೆ. ಇದಕ್ಕೆ ನಾವು MD ಸಾಹೇಬರು ಮತ್ತು ಕಾಂಗ್ರೆಸ್ ಸರ್ಕಾರದವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯರು ಬಹಳ ಒಳ್ಳೆ ಜನಪ್ರಿಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಅದರಲ್ಲೂ ನಮ್ಮ ಸಾರಿಗೆ ನೌಕರರಿಗೆ ಒಳ್ಳೆ ಉತ್ತಮವಾದ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೌಕರರಿಗೆ ಉತ್ತಮ ರೀತಿಯ ಕೆಲಸಕ್ಕೆ ತಕ್ಕಾಗ ಸರಿಸಮಾನವಾದ ವೇತನಗಳನ್ನ ಕೊಟ್ರೆ ಇನ್ನೂ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸಂಸ್ಥೆಯಲ್ಲಿ ನಾನು ಚಾಲಕ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರವಿಗೌಡ. ನಾನು ಮಂಡ್ಯ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸರ್ಕಾರದವರು ತುಂಬ ವರ್ಷದಿಂದ ನಮ್ಮ ಸಂಘಟನೆಗಳು ಹೋರಾಟ ಮಾಡ್ತಿದ್ರು. ನಮಗೆ ಕ್ಯಾಶ್ಲೆಸ್ ತರಬೇಕು ಅಂತ ಬೇಡಿಕೆನೇ ಇಟ್ಟಿದ್ರು. ಆದರೆ ಇವತ್ತಿನ ಸರ್ಕಾರ ಮತ್ತು ನಮ್ಮ MD ಸಾಹೇಬರು ಇವತ್ತು ನಮ್ಮ ಕಾರ್ಮಿಕರಿಗೆ ತುಂಬ ಉಪಯೋಗವಾಗುವಂಥ ಕ್ಯಾಶ್ಲೆಸ್ನ ತಂದು ನಮ್ಮ ಕುಟುಂಬದವ್ರಿಗೆ ನಮಗೆ ಆರೋಗ್ಯನ ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಮೆಲ್ಲ ಕಾರ್ಮಿಕರಿಗೆ ತುಂಬ ಉಪಯೋಗ ಇದೆ. ಇದರಿಂದ ನಾನು ನಮ್ಮೆಲ್ಲ ಕಾರ್ಮಿಕರ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಸಂಸ್ಥೆಗೆ ತುಂಬು ಹೃದಯವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಾಡಿ ಇದೇ ರೀತಿ ನಮಗೆ ಸಮಾನ ವೇತನ ಮಾಡಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಕಾರ್ಮಿಕರು ಕೇಳೋದು ಒಂದೇ, ನಮಗೆ ಸಮಾನ ವೇತನ ಮಾಡಿಕೊಡಿ ಅಂತ. ಯಾವುದೇ ಕಾರ್ಮಿಕರು ಯಾವುದೇ ಮೂಲೆಗೆ ಹೋದ್ರೆ ಯಾವುದೇ ವಿಭಾಗದಲ್ಲಿ ಹೋಗಿ ಕೇಳಿದ್ರು ಎಲ್ಲ ಕಾರ್ಮಿಕರು ಹೇಳೋದು ಒಂದೇ, ನಮಗೆ ಸಮಾನ ವೇತನ ಮಾಡಿಕೊಡಿ ಅಂತ. ದಯವಿಟ್ಟು. ನನ್ನ ಹೆಸರು ರವಿ ಅಂತ, ಮಂಡ್ಯ ಡಿಪೋಗೆ ಅಪಾಯಿಂಟ್ ಆಗಿ 16 ವರ್ಷ ಆಯಿತು. ಮೊನ್ನೆ MD ಸಾಹೇಬರು ನಮಗೆ ಕ್ಯಾಶ್ಲೆಸ್ ಹಾಸ್ಪಿಟ್ಲು ಇದ್ರ ಆರೋಗ್ಯ ಇದು ಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಈಗ ಲಾಸ್ಟ್ ಮಂತ್ ನಾನೇ 91,000 ರೂಪಾಯಿ ಬಿಲ್ ಕಟ್ಟಿದ್ದೀನಿ. ಆ ಬಿಲ್ ತಗೊಳಕ್ಕೇನೆ ಅಲ್ಲಿ ಇಲ್ಲೋಗು ಇಲ್ಲೋಗು ಅನ್ಕೊಂಡು ಬರುತ್ತೋ ಬಿಡುತ್ತೋ ಅದೆಲ್ಲ ನೋಡಿದ್ರೆ ಈಗ ಕ್ಯಾಶ್ಲೆಸ್ ಮಾಡಿದ್ರೆ ತುಂಬ ಅನುಕೂಲ ಆಗೈತೆ. ಮತ್ತೆ ನಮ್ಮ ನೌಕರರಿಗೆ ತುಂಬ ಇದರಲ್ಲಿ ಒಳ್ಳೆ ಬೆಳವಣಿಗೆ ಐತೆ. ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಿಂಗೆ ಹೇಳಾಗಿ ಒಂದು ಮಾತು ಮುಗಿಸ್ತೀನಿ. ನಮ್ಮ ಹೆಸರು ವಿನಯ್ ವಯ್ಯಾರ್ ಅಂತ, ಪಾಂಡವಪುರ ಡಿಪೋ, 27-29 ಬ್ಯಾಡ್ಜ್ ನಂಬರು. ಈಗ ನಮ್ಮ MD ಸಾಹೇಬರು ನಮಗೆ ಉಚಿತ ಆರೋಗ್ಯ ಇದು ಮಾಡಿಕೊಟ್ಟಿರೋದು ತುಂಬ ಅನುಕೂಲ ಆಗಿದೆ. ನಮ್ಮ ಕಾರ್ಮಿಕರಿಗೂ ಎಲ್ಲ ಅನುಕೂಲ ಆಗೈತೆ. ಇದೇ ರೀತಿ ಈ MD ಅವರು ಇರುವಾಗಲೇ ನಮಗೆ ದಯವಿಟ್ಟು ಸಮಾನ ವೇತನ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲ ಸರ್ವೇ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ಇದರಲ್ಲಿ ಮಾತಾಡಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಹೆಸರು ಶಿವರಾಜ್ ಅಂತ, ಚಾಲಕ ಕಮ್ ನಿರ್ವಾಹಕನಾಗಿ ನಾಮಂಗಲ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮಗೆ ಆರೋಗ್ಯದ ಹಿತಾಸಕ್ತಿಯಿಂದ ಕ್ಯಾಶ್ಲೆಸ್ ಯೋಜನೆ ಅಡಿಯಲ್ಲಿ ಇದು ಮಾಡಿಕೊಟ್ಟಾರೆ. ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಈ ನಮ್ಮ ಸರ್ಕಾರದಿಂದ ನಮಗೆ ಇದೊಂದು ಅನುಕೂಲ ಆಗಿದೆ. ರಾಜೇಂದ್ರ ಪ್ರಸಾದ್, ನಾಗಮಂಗಲ ಡಿಪೋದಲ್ಲಿ ಚಾಲಕನಾಗಿ ಸುಮಾರು 18 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಆರೋಗ್ಯ ಫ್ರೀ ಕಾರ್ಡ್ ಕೊಟ್ಟು ನಮಗೆ ತುಂಬ ಒಳ್ಳೆಯದಾಗಿದೆ. ನಮಗೆ ನಮ್ಮ ಕುಟುಂಬದವ್ರಿಗೂ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ನಮ್ಮ MD ಸಾಹೇಬ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನಮಗೆ ಸರಿ ಸಮಾನ ವೇತನ ಮಾಡಿಕೊಟ್ಟು ನಮಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಾನು ಮಂಡ್ಯ ಡಿವಿಷನ್ ಇದ್ದೀನಿ. ಈಗ ಸರ್ಕಾರ ಹೆಲ್ತ್ ಸ್ಕೀಮ್ ಕೊಟ್ಟಿರೋದು ಭಾಳ ಅನುಕೂಲ ಆಗಿದೆ. ಮೊದಲೆಲ್ಲ ಹೋಗ್ಬೇಕಾಗಿತ್ತು, ಮೊದಲೆಲ್ಲ ಅಪ್ಪ ಅಮ್ಮ ಎಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದು ಎಲ್ಲರೂ ಕ್ಯಾಶ್ ಇರ್ತು, ದುಡ್ಡೆಲ್ಲ ಇರ್ತಿರ್ಲಿಲ್ಲ. ಈಗ ಸರ್ಕಾರ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಈ ಮಾಡಿರುವಂಥದ್ದು ಸರ್ಕಾರಕ್ಕೆ ಹಾಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸಾರಿಗೆ ಸಚಿವರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೈತೆ ಇನ್ನು ಮುಂದೆ KSRTC ನೌಕರರಿಗೆ ಹೆಚ್ಚಿನ ಸವಲತ್ತುಗಳನ್ನು ನೀಡಲಿ ಅಂತ ಸರ್ಕಾರಕ್ಕೆ ಕೇಳ್ಕೊತೀವಿ. ಸರ್, ನಮ್ಮ ಹೆಸರು ಗಿರೀಶ್ ಅಂತ, ಕೇರ್ಪೇಟೆ ಘಟಕ. ಈಗ ಸರ್ಕಾರ ನಿಮಗೆ ಆರೋಗ್ಯ ಸಂಜೀವಿನಿ ಅಂತ ಕಾರ್ಡ್ ವಿತರಣೆ ಮಾಡ್ತಾ ಇದೆ. ಇದು ನಿಮ್ಮ ಎಷ್ಟು ದಿನದ ಬೇಡಿಕೆ ಆಗಿತ್ತು ಸರ್? ಇದು ತುಂಬಾ ದಿನಗಳ ಬೇಡಿಕೆ ಆಗಿದೆ ನಮ್ದು. ಹಂಗಾಗಿ ಇದು ಮಾಡಿದ್ದು ನಮ್ಮ ಎಲ್ಲಾ ನೌಕರಲ್ಲಿ ತುಂಬಾ ಸಂತೋಷನ ತಂದ್ಕೊಟ್ಟೈತೆ. ಇದು ಇದೇ ತರದ ಎಲ್ಲಾ ರೀತಿಯಲ್ಲಿ ನಮ್ಗೆ ಸರ್ಕಾರ ನಮ್ಮ ನೌಕರಿಗಳಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗತ್ತೆ. ಅದೇ ರೀತಿ ಸಂಬಳದ್ದು ಕೂಡ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಪ್ರತಿ 4 ವರ್ಷಕ್ಕೊಂದ್ಸಲ ಅವ್ರನ್ನ ಕೇಳ್ಕೊಂಡು ಅವ್ರ ಜೊತೆ ಒದ್ದಾಡ್ಕೊಂಡು ಮಾಡ್ಕೊಂಡು ತುಂಬಾ ಕಷ್ಟ ಆಗಿದೆ. ಈಗ ಯಥಾವತ್ತಾಗಿ ಸರ್ಕಾರಿ ನೌಕರನ್ನ ಅವ್ರನ್ನೇನು ಕೇಳಕ್ ಹೋಗಲ್ಲ. ನಮ್ಮ ತರ ಸ್ಟ್ರೈಕ್ ಮಾಡ್ಕೊಂಡು ಧರಣಿ ಕೂತ್ಕೊಂಡು ಡ್ರೈವರ್ ಕಂಡಕ್ಟರ್ ಎಲ್ಲ ಸಸ್ಪೆಂಡು ಡಿಸ್ಮಿಸ್ ಆಗಿ ಎಲ್ಲಾ ಮನೆ ಕಳ್ಕೊಂಡು ಎಷ್ಟೋ ಜನ ಈಗ ಕೆಲಸ ಕಳ್ಕೊಂಡು ಮನೇಲಿದ್ದಾರೆ. ನಮ್ಮ ಹೆಸರು ಕುಮಾರ್ ಅಂತೇಳಿ. ಯಾವ ಡಿಪೋ ಸರ್? ನಾವು ಕೇರ್ಪೇಟೆ ಡಿಪೋದವರು. ಸರ್, ಈಗ ಇದು ಬಹಳ ಒಳ್ಳೆಯ ವಿಚಾರ ಇದು. ಯಾಕಂದ್ರೆ ಬಹು ದಿನದ ಬೇಡಿಕೆ ಆಗಿತ್ತು ನೌಕರರಿಗೆ. ಯಾಕಂದ್ರೆ ನಮ್ಮ ನೌಕರು ಶ್ರಮಜೀವಿಗಳು, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು. ಯಾಕಂದ್ರೆ ಅವರು ಕರ್ತವ್ಯನ ಎಷ್ಟು ಗಂಟೆಗಳ ಕಾಲ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಜನಸಾಮಾನ್ಯರಿಗೆ ಗೊತ್ತಿದೆ. ಅವ್ರ ಆರೋಗ್ಯನ ತುಂಬಾ ಹಾಳು ಮಾಡ್ಕೊಂಡು ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ತುಂಬಾ ಒಳ್ಳೆಯ ಸೇವೆಯನ್ನ ಕಟ್ಕೊಡ್ತಾ ಇದ್ದಾರೆ. ಹಾಗಾಗಿ ಅತ್ಯವಶ್ಯಕವಾಗಿ ಇದು ಬಹಳ ಹಿಂದೆನೆ ಬರಬೇಕಾಗಿತ್ತು. ಆದ್ರೆ ಮಾನ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಅವರ ತಂಡ ಈಗ
ಈ ಒಂದು ಆರೋಗ್ಯ ಕಾರ್ಡ್ನ ವಿತರಣೆ ಮಾಡಿರೋದು ತುಂಬಾ ಒಳ್ಳೆ ವಿಚಾರ ಸರ್. ಇದು ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಹಾಗೆ ನಮ್ಮ MD ಸಾಹೇಬರು ಕೂಡ ನಮ್ಮ ನೌಕರರ ಪರವಾಗಿ ತುಂಬುರದ ಧನ್ಯವಾದಗಳನ್ನ ತೀರ್ಸಕ್ಕೆ ನಾವು ಇಚ್ಛಿಸ್ತೀವಿ ಸರ್. ಹಾಗೆ ಕೆಲವೊಂದು ಇನ್ನೂ ಆಸ್ಪತ್ರೆಗಳನ್ನ ಹತ್ತಿರದ ಆಸ್ಪತ್ರೆಗಳು ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಕೊಡ್ಬೇಕು ಅಂತೇಳಿ ನಾವು ಬಯಸ್ತೀವಿ ಸರ್. ಮತ್ತೆ ಅಂತಂದ್ರೆ ಇದು ಮುಷ್ಕರ ಪ್ರತಿ 4 ವರ್ಷಕ್ಕೊಮ್ಮೆ ಮುಷ್ಕರ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ನಮ್ಮ ಉದ್ದೇಶ ಅಲ್ಲ, ಅದು ಬೇಡ. ಅದು ಯಾಕಂದ್ರೆ ಸರ್ಕಾರದ ಉದ್ದೇಶನೂ ಕೂಡ ಅದು ಅಲ್ಲ, ನಮ್ಮ ಉದ್ದೇಶನೂ ಅಲ್ಲ. ನಮ್ಗೆ ಏನಪ್ಪಾ ಅಂದ್ರೆ ಈ ಏನಿದೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯ ಪೇ ಸ್ಕೇಲ್ ಹೇಗಿದೆ ಹಾಗೆ ಯಥಾವತ್ತಾಗಿ ಬಂದ್ಬಿಟ್ರೆ ನಾವು ತುಂಬಾ ಸಂತೋಷ ಪಡ್ತೀವಿ ಸರ್. ಪ್ರತಿಯೊಬ್ಬರು ಆಶೆ ಇದೆ, ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇದನ್ನ ಚಿಂತನೆ ಮಾಡಿ ಈ ಕ್ರಮನ ಕೈಗೊಳ್ಬೇಕಂತ ನಾವು ಇಚ್ಛಿಸ್ತೀವಿ ಸರ್. ಯಾಕಂದ್ರೆ ಅವರು ಎಲ್ಲಾ ಭಾಗಗಳು ಈಗ ಒಂದ್ ಕಡೆಯಿಂದ ಕೊಡ್ಕೊ ಬರ್ತಾ ಇದ್ದಾರೆ. ಸೊ ನಮಗೂ ಅವರು ಚುನಾವಣಾ ಪೂರ್ವದಲ್ಲಿ ಆ ಒಂದು ವಿಚಾರಗಳನ್ನ ಹೇಳಿ ಮಾತು ಕೊಟ್ಟಿದ್ರು ಅವರು. ಈಗ ಆರೋಗ್ಯ ಸಂಜೀವನಿ ನಮ್ಗೆ ಮಾಡ್ಕೊಟ್ಟಿದಾರಲ್ಲ, ಅದೇ ರೀತಿಲಿ ಇದನ್ನು ಮಾಡ್ಕೊಡ್ಲಿ ಅಂತೇಳಿ ನಾವು ಬಯಸ್ತೀವಿ ಸರ್. ಸೋಮಶೇಖರ ಅಂತ, ಚಾಲಕ ನಿರ್ವಾಹಕ, ಮಂಡ್ಯ ಘಟಕ. ಸುಮಾರು 25 ವರ್ಷಗಳ ಸರ್ವಿಸ್ ಅನ್ನ ಮುಗಿಸಿದ್ದೇನೆ. ಈ ಸರ್ಕಾರದಿಂದ ಅಥವಾ ನಮ್ಮ ಇಲಾಖೆಯಿಂದ ಏನು ಹೆಲ್ತ್ ಸ್ಕೀಮು ಜಾರಿಯಾಗಿದೆಯೋ ತುಂಬಾ ಒಳ್ಳೇದು. ಈ ಹಿಂದೆ ಹಾಸ್ಪಿಟ್ಲರು ಅಗ್ರಿಮೆಂಟ್ ಅಲ್ಲಿ ಒಪ್ಕೊತಿದ್ದ ರೇಟ್ಗಿನ್ನ ಜಾಸ್ತಿ ತಗೊಂತಿದ್ರು. ಆದ್ದರಿಂದ ನೌಕರರಿಗೆ ಅವ್ರು 10,000 ರಿಎಂಬರ್ಸ್ಮೆಂಟ್ ಕೊಟ್ರೆ 2,000 3,000 ರಿಎಂಬರ್ಸ್ ಆಯ್ತಿತ್ತು. ಆ ಒಂದು ಇದು ತಪ್ಪಿತು, ಬರ್ಡನ್ ತಪ್ಪಿತು ನೌಕರರಿಗೆ ಈ ಒಂದು ಇದರಿಂದ. ಅದಕ್ಕೆ ಈ ಮೂಲಕ ನಾನು ಸರ್ಕಾರಕ್ಕೆ ಹಾಗೂ ನಮ್ಮ MD ಸಾಹೇಬರಿಗೆ ಧನ್ಯವಾದಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೊಂದು ಸಂತೋಷದ ವಿಷಯ, ನಮ್ಗೆ ಸಮಾನ ವೇತನ ಮಾಡಿಕೊಟ್ಬಿಟ್ಟು ಇನ್ನೂ ನಾವು ನೆಮ್ಮದಿಯಾಗಿ ಬದುಕಕ್ಕೆ ದಾರಿ ಮಾಡಿಕೊಡಿ ಸ್ವಾಮಿ, ದಯವಿಟ್ಟು ಆಮೇಲೆ ಬೇಡ್ಕೊತಾ ಇದೀವಿ ಸರ್. ಈಗ ಇದೇ ರೀತಿ ಮುಷ್ಕರ ಆಗಿ ಎಲ್ಲಾ ಸಸ್ಪೆಂಡ್ ಡಿಸ್ಮಿಸ್ ಆಗ್ತಾರೆ ನಮ್ಮ ನೌಕರರು. ಆಲ್ರೆಡಿ ಆಗಿದ್ದಾರೆ. ತುಂಬಾ ಸಂಸಾರಗಳು ಈ ತರ ಆಗಿ ಬೀದಿ ಪಾಲಾಗಿ ತುಂಬಾ ತೊಂದರೆ ಅನುಭವಿಸ್ತವ್ರೆ. ಪ್ರತಿ ಸರಿನೂ ಇದೇ ತರ ಆಗ್ತಾ ಹೋದ್ರೆ ನಮ್ಮ ನೌಕರಗಳು ಬಹಳ ತೊಂದರೆ ಅನುಭವಿಸ್ಬೇಕಾಗತ್ತೆ. ಸಂಸ್ಥೆಗೂ ಕೂಡ ಬಹಳ ಲಾಸ್ ಆಗುತ್ತೆ. ಸರ್ಕಾರಗಳಂತೂ ಕೆಟ್ಟ ಹೆಸರುಗಳು ಬರ್ತವೆ. ಈ ತರ ಆಗದ್ ಬೇಡ ಅಂತಂದ್ರೆ ಈಗ ಏನ್ ಸರ್ಕಾರಿ ನೌಕರಗಳಿಗೆ ಮಾಮೂಲಿ ಯಥಾವತ್ತಾಗಿ ಮಾಡ್ತಾ ಇದಾರೆ, ಅದೇ ರೀತಿ ನಮ್ಮದನ್ನು ಸೇರಿಸ್ಬಿಟ್ರೆ ನಾವ್ ಯಾರನ್ನು ಕೇಳೋಂತ ಅವಶ್ಯಕತೆ ಇರಲ್ಲ. ನಮ್ಗೆ ಸಂಬಳ ಈ ಸರ್ಕಾರಿ ನೌಕರಲ್ಲಿ ಅವ್ರ ಒಂದು ಸಂಘಟನೆ ಇದೆ, ನಮ್ಮಲ್ಲಿ ಹಂಗಾಗಿಲ್ಲ. ಬೇಜಾನಿದೆ. ನಾವ್ ಯಾರನ್ನ ಕೇಳೋಣ? ಈಗ ನಮ್ದೇ ಆದ ನಮ್ಮ ಸಂಸ್ಥೆ ಒಳಗೆ ನಮ್ದೇ ಆದ ಒಂದು ಇದು ಅಂತ ಇದ್ರೆ, ಎಲೆಕ್ಷನ್ ಆದ್ರೆ ಒಂದು ಎಲೆಕ್ಟೆಡ್ ಯೂನಿಯನ್ ಬರುತ್ತೆ, ನಾವು ಹೋಗಿ ಡೈರೆಕ್ಟ್ ಆಗಿ ಕೇಳಕ್ಕೆ ಒಂದು ಇದಿರುತ್ತೆ. ಹಂಗಾಗಿ ನಮಗೂ ಒಂದು ಇದು ಬೇಕು. ಎಲೆಕ್ಷನ್ ಮಾಡಿ ಒಂದು ಯಾವ್ದಾರು ಒಂದು ಚುನಾಯಿತ ಒಂದು ಸಂಘ ಬಂದ್ರೆ ನಮ್ಗೆ ಕೇಳಕ್ಕೂ ಒಂದು ಇದಿರುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ದು. ಯೋಗೇಶ್ ಅಂದ್ಬಿಟ್ಟು ಟೋಕನ್ ನಂಬರ್ 2100. ನಾವು ಸುಮಾರು 2013 ನಾನು ಸಂಸ್ಥೆಗೆ ಸೇರ್ಪಡೆಗೊಂಡಿದ್ದು. ಇದುವರೆಗೆ ನಾನು ನೋಡಿರ್ತಕ್ಕಂಥ ಸಂಸ್ಥೆಯಲ್ಲಿ ಅನುಕೂಲಗಳಲ್ಲಿ ತುಂಬಾ ಪ್ರಾಮುಖ್ಯವಾದಂತಂದ್ರೆ ಈ ಒಂದು ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಏನ್ ಮಾಡ್ಕೊಟ್ಟಿದ್ದಾರೆ ಇದೊಂದು. ಇಲ್ಲಿ ನಮ್ಮಲ್ಲಿ ಏನಾಗ್ತಿತ್ತು ಅಂತಂದ್ರೆ, ನಮ್ಮಲ್ಲಿ ಏನು ನಮ್ಮ ನೌಕರರಿದ್ದಾರೆ ಅಂದ್ರೆ ಡ್ರೈವರ್ ಕಂಡಕ್ಟರ್ ಇರ್ಬೋದು, ಮೆಕ್ಯಾನಿಕ್ಸ್ ಇರೋದು, ಒಂದು ಲೆವೆಲ್ ನಲ್ಲಿ ನಾವು ಹಾಸ್ಪಿಟಲ್ಗೆ ಹೋದಾಗ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಆಗ್ತಿರ್ತಕ್ಕಂಥದ್ದು 100% ಬಿಲ್ ನಾವು ಕಟ್ಬಿಟ್ಟು ಬಂದಿರ, ನಮಗೆ ಬರ್ತಿತ್ತಂದ್ರೆ 40% 50% ಬಿಲ್ ಕ್ಲೈಮ್ ಆಗ್ತಾ ಇತ್ತು. ಉದಾಹರಣೆಗೆ ನಾನು ಹೇಳ್ಬೇಕು ಅಂತ ಯೋಚನೆ ಮಾಡಿದ್ರೆ, ನಮ್ಮ ಫಾದರ್ ಒಂದು ಹಾರ್ಟ್ ಆಪರೇಷನ್ ಆಯ್ತು, ನಾನು ಬಿಲ್ ಕ್ಲೈಮ್ ಮಾಡೋದಕ್ಕೆ ಅಪ್ಲೈನೇ ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲ ಸುತ್ತಿಸ್ತಾರೆ ಅನ್ಬಿಟ್ಟು. ಬಟ್ ಅದೆಲ್ಲ ಇವತ್ತು ನೋಡಿದ್ರೆ ನಾನು ಇದುವರೆಗೆ ಹೆಚ್ಚು ಕಡಿಮೆ ಒಂದು 6 ವರ್ಷದಿಂದ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸ್ತೇನೆ. ಬಟ್ ಅವತ್ತಿನಿಂದ ಯಾವುದೇ ರೀತಿಯಲ್ಲಿ ನಾನು ಇದುವರೆ ಒಂದು ಬಿಲ್ ಕೂಡ ಕ್ಲೈಮ್ ಮಾಡ್ಕೊಂಡಿಲ್ಲ. ಇನ್ನು ಮುಂದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಗೊಂಥರ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗ್ತಾ ಇದೆ. ಮತ್ತೆ ಇವ್ರಿಗೆ ಏನ್ 750 ಕಟ್ ಮಾಡ್ತಾರೆ, ಅದೇನು ನಮ್ಮ ನೌಕರ ಏನು ಹೊರೆ ಆಗಲ್ಲ ಅಂತ ನಾವು ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಹಾಸ್ಪಿಟಲ್ ಬಿಲ್ ಕಟ್ಟಿರೋದ್ರ ಪ್ರಕಾರ ನನಗೆ ಹೊರೆ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ಬೇರೆಯವ್ರಿಗೆ ಏನಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ಕ್ಲೂಡ್ ಭಾಗವಾಗಿ ನಾವು ಏನಪ್ಪ ಯೋಚನೆ ಮಾಡ್ತೀವಿ ಅಂತ ಅಂದ್ರೆ, ಈಗ ಮಾಡಿರೋದೆಲ್ಲ ಒಳ್ಳೇದಾಗ್ತಾ ಇದೆ. ನಮ್ಮ ಏನು MD ಸಾಹೇಬರು ಅನುಪಕುಮಾರ್ ಏನ್ ಬಂದಿದ್ದಾರೋ, ಅವರು ಕಾಲ್ಗುಣದಲ್ಲಿ ಏನೋ ನಮ್ಗೆಲ್ಲರಿಗೂ ನೌಕರರಿಗೆಲ್ಲ ತುಂಬಾ ಅನುಕೂಲಗಳು ಮತ್ತೆ ಒಳ್ಳೇದಾಗಿ ಒಂದು ನಡವಳಿಕೆ ಇರ್ಬೋದು. ನಮ್ಮಲ್ಲಿ ಕೆಲವೊಂದು ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳೋಕೆ ಒಂದು ಮಾರ್ಜಿನ್ ಕೊಟ್ಕೊಂಡು ಎಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದಾರೆ. ಇದೇ ರೀತಿಯಲ್ಲಿ ನಮ್ಗೆ ದಯವಿಟ್ಟು ಅನುಪಕುಮಾರ್ ಸಾಹೇಬ್ರು ಕೃಪಾ ಕಟಾಕ್ಷದಿಂದ 7 ಪೇ ಸ್ಕೇಲ್ ಒಂದನ್ನ ನಮ್ಗೆ ಅಳವಡಿಸ್ಕೊಟ್ಬಿಟ್ರೆ ನೌಕರೆಲ್ಲ ಏನ್ ನಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳ್ಕೊಂಡು ಮತ್ತೆ
ನಮ್ಮ ಇಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಾಗಿರ್ಬೋದು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಅವರ ಹೆಸರು ಹೇಳ್ಕೊಂಡು ಎಲ್ಲರೂ ಕೂಡ ತುಂಬಾ ಸಂತೋಷದಾಯಕವಾಗಿ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ನೋಡಿ, ಉದಾಹರಣೆಗೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ KEB ಅವ್ರದ್ದು ಫಸ್ಟ್ ಏನಾಗ್ತಾ ಇತ್ತು ಅಂತ ಅಂದ್ರೆ ಅವರು ಪಾಪ ತುಂಬಾ ಸಂಕಷ್ಟದಲ್ಲಿದ್ರು. ಆ ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನ್ ಮಾಡಿದ್ರು, ಒಂದು ಅವ್ರ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ಮಾಡ್ಲಾಗಿ ಇವತ್ತು ಅವ್ರು KEB ಅವರು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತಾರೆ ಕೈ ಮುಗಿತಾರೆ. ಮುಂದೊಂದಿನ ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಆಗ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರು ಇರ್ಬೋದು, ನಮ್ಮ MD ಅವರ ಅನುಕುಮಾರ್ ಸಾಹೇಬ್ರು ಇರ್ಬೋದು, ಇವ್ರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕು, ಇವ್ರ ಬಗ್ಗೆ ನಾವು ಕೈ ಮುಗಿಬೇಕು ಅಂತದೊಂದು ಆಗ್ಬೇಕು ಅಂತ ಅಂದ್ರೆ ದಯವಿಟ್ಟು ಸರ್ ನಾವು ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಂದ ಬೇಡ್ಕೊಳ್ಳೋದೇನು ಅಂದ್ರೆ ನಮಗೆ 7 ಪೇ ಸ್ಕೇಲ್ ನ ಅಳವಡಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸರ್. ನಮ್ಮ ಹೆಸರು ನವೀನ್ ಕುಮಾರ್ ಅಂದ್ಬಿಟ್ಟು ನಾಗಮಂಗಲ ಡಿಪೋದಲ್ಲಿ DBRC ಕಂಡಕ್ಟರ್ ಕೆಲಸ ಮಾಡ್ತಾ ಇದೀವಿ. ಈ ಹೆಲ್ತ್ ಕಾರ್ಡ್ ಕೊಟ್ಟಿರೋದು ನಮಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ನಾವು ಇಷ್ಟು ದಿನ ಎಲ್ಲರ ಹಾಸ್ಪಿಟ್ಲಿಗೆ ಹೋದ್ರೆ ಸ್ವಲ್ಪ ಹಣ ಹೊಂಚೋದೇ ನಮ್ಗೆ ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು. ಇವಾಗ ಈ ಕಾರ್ಡ್ ತಗೊಂಡೋಗಿರೋದ್ರಿಂದ ನಮ್ಗೆ ನಾವು ಡ್ಯೂಟಿಲಿ ಇದ್ರು ಸಹ ನಮ್ಮ ಮನೆಯವರು ಹೋಗಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಬರೋಂಥ ಸೌಲಭ್ಯ ಆಗೈತೆ. ಇದರಿಂದ ನಾವು ನಮ್ಮ ಇಲಾಖೆಯವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಈ ಹೆಲ್ತ್ ಕಾರ್ಡಿಂದ ನಮ್ಗೆ ಬಹಳ ಅನುಕೂಲ ಆಗಿದೆ. ಹೆಚ್ಚಳ ನಮ್ಮ ಎಲ್ಲಾರ್ದು ಕನಸು ಸರಿಸಮಾನ ವೇತನನೇ ಕೇಳ್ತಾ ಇದೀವಿ. ಸರಿಸಮಾನ ವೇತನ ಪ್ರೋಸೆಸ್ ಇದೆ ಅಂತ ನಾವು ಎಲ್ಲ ಕೇಳ್ತಾ ಇದೀವಿ. ವಾಟ್ಸಪ್ ಗ್ರೂಪ್ ಟಿವಿಲೆಲ್ಲ ಕೇಳ್ತಾ ಇದೀವಿ. ಸರಿಸಮಾನ ವೇತನ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಹೆಸರು ರಾಮ್ ಅಂತ ಸರ್, KSRTC ನಾಗಮಂಗಲ ಡಿಪೋದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಈ ಹೆಲ್ತ್ ಕಾರ್ಡ್ ಕೊಟ್ಟಿರೋದು ಸರ್ಕಾರದಿಂದ ತುಂಬಾ ಒಳ್ಳೆಯದಾಗಿದೆ. ಹಾಗೂ ನಮ್ಮ MD ಸಾಹೇಬ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ರಾಜ್ಯ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ 75% ನಾವು ಕಾಯಿಲೆಗೆ ಒಳಗಾಗ್ತಿದ್ದೀವಿ. KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾರ್ಡ್ ಬಂದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಅಂತ ನಾವು ಭಾವಿಸ್ತೀವಿ. ಇದನ್ನ ಅನುಕೂಲ ಆಗಿದೆ ನಮಗೆ ಇಷ್ಟೊತ್ತು ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಸರ್, ಪ್ರತಿ 4 ವರ್ಷಕ್ಕೂ ಇದು ಬೇಸರದ ಸಂಗತಿ ಚೌಕಾಸಿ ವೇತನ. ನಮಗೆ ಸರಿ ಸಮಾನ ಆಗ್ಬಿಟ್ರೆ ನೆಮ್ಮದಿಯಿಂದ ನಾವು ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ ಸರ್.